ಪಾಳು ಬಿದ್ದ ಪಾರ್ಕ್ನ ಕುಡಿಯುವ ನೀರಿನ ಘಟಕ ಬೆಂಗಳೂರಿನ ಮಲ್ಲೇಶ್ವರದ ಪಾರ್ಕ್ನಲ್ಲಿ ಅವ್ಯವಸ್ಥೆ ಕಂಡುಬಂದಿದೆ. ನಿರ್ವಹಣೆ ಇಲ್ಲದೆ ಹಾಳಾಗಿರುವಂತಹ ನೀರಿನ ಕೊಠಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈಗ ಪಾಳು ಬಿದ್ದಿದೆ ಪಾರ್ಕ್ನ ಕುಡಿಯುವ ನೀರಿಂದು. ಬೆಂಗಳೂರಿನ ಮಲ್ಲೇಶ್ವರದ ಪಾರ್ಕ್ನಲ್ಲಿ ಈ ಅವ್ಯವಸ್ಥೆ ಕಂಡುಬಂದಿದೆ. ನಾಮಕಾವಸ್ಥೆ ಎನ್ನುವಂತೆ ನೀರಿನ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಮಲ್ಲೇಶ್ವರಂನಲ್ಲಿ ಹಾಳು ಬಿದ್ದಿದೆ ನೀರಿನ ಕೊಠಡಿ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಶಾಸಕ ಅಶ್ವಥ್ ನಾರಾಯಣ ಕ್ಷೇತ್ರದಲ್ಲಿ ಈ ಅವ್ಯವಸ್ಥೆ ಕಂಡು ಬರ್ತಾ ಇದೆ. 2011ರಲ್ಲಿ ನೀರಿನ ಘಟಕ ಉದ್ಘಾಟನೆಯನ್ನ ಮಾಡಲಾಗಿತ್ತು. ಮಲ್ಲೇಶ್ವರದ ಭಾಗದಲ್ಲಿ 5 ನೀರಿನ ಕೊಠಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಪಾಳು ಬಿದ್ದಿದೆ. 2011ರಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿತ್ತು. ಈಗ ಅಶ್ವಥ್ ನಾರಾಯಣ್ ಕ್ಷೇತ್ರದ ಪರಿಸ್ಥಿತಿ ಈ ರೀತಿಯಾಗಿ ಬಂದು ನಿಂತಿದೆ. ಲಕ್ಷಾಂತರ ರೂಪಾಯಿ ಯೋಜನೆ ಈಗ ಮೂಲೆ ಗುಂಪಾಗಿದೆ. ಜನರ ಬಳಕೆಗೆ ಬಾರದೆ ನೀರಿನ ಕೊಠಡಿ ಪಾಳು ಬಿದ್ದಿದೆ. ಕೇವಲ ನಾಮಕಾವಸ್ಥೆಗೆ ಎನ್ನುವಂತೆ ನೀರಿನ ಕೊಠಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಮಲ್ಲೇಶ್ವರಂನಲ್ಲಿ ಹಾಳು ಬಿದ್ದಿದೆ ನೀರಿನ ಕೊಠಡಿ. ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಿಸಿರುವಂತಹ ಈ ಕುಡಿಯುವ ನೀರಿನ ಕೊಠಡಿ. ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾರೆ, ಜನರಿಗೋಸ್ಕರ ತರುವಂತಹ ಯೋಜನೆಗಳು ಜನರಿಗೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅನ್ನುವಂತಹ ರಿಯಾಲಿಟಿ ಚೆಕ್ನಲ್ಲಿ ಇವತ್ತು ನಮ್ಮ ಅಶ್ವಯುಗ ಸುದ್ದಿವಾಹಿನಿ ಮುಂದೆ ಹೋಗಿತ್ತು. ಆದರೆ ಸದ್ಯಕ್ಕೆ ಈಗಾಗಲೇ ತಾವು ಒಂದು ಕಡೆಯಲ್ಲಿ ನೋಡಿದ್ರಿ ಎಂತಹ ದುಸ್ಥಿತಿ ಬಂದಿದೆ ಅಂತ ಹೇಳಿ. ಇವತ್ತು ಅದೇ ವಿಚಾರವಾಗಿ ಅದೇ ಜಾಗದಲ್ಲಿ ನಾನಿದ್ದೇನೆ. ಆದರೆ ವಿಚಾರ ಒಂದೇ, ಜಾಗ ಮಾತ್ರ ಬೇರೆ. ಇದು ಸಹ ಕುಡಿಯುವ ನೀರಿನ ಘಟಕ. ಇದನ್ನು 2011ರಲ್ಲಿ ಇದು ವೈಯಾಲಿ ಕಾವಲ್ನ ಸರೌಂಡಿಂಗಲ್ಲಿ ಬರುವಂತಹ ಪಾರ್ಕ್ನಲ್ಲಿ ಇರುವಂತಹ ಒಂದು ಕುಡಿಯುವ ನೀರಿನ ಘಟಕ. ನಾನು ಹೇಳೋದಕ್ಕಿಂತ ನಿಮಗೆ ದೃಶ್ಯಾವಳಿಗಳಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಅವರು ತೋರಿಸ್ತಾ ಹೋಗ್ತಾರೆ, ತಾವು ಗಮನಿಸ್ತಾ ಹೋಗ್ಬೋದು. ಇದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಏನು ಕ್ಷೇತ್ರಾಭಿವೃದ್ಧಿ ಅಂಡರಲ್ಲಿ ಯೋಜನೆ ಅಂಡರಲ್ಲಿ 2009-10ರಲ್ಲಿ ಇದು ಯೋಜನೆಯನ್ನು ತೊಗೊಂಡ್ಬರ್ತಾರೆ. 2011ರಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆಯ ಬಳಿಕ ಇದು ಒಂದು 6 ತಿಂಗಳು ಜನರಿಗೆ ತಲುಪುತ್ತೆ. ಆದರೆ ಸದ್ಯಕ್ಕೆ ಇದು ತಲುಪ್ತಾ ಇಲ್ಲ. ಯಾಕಂತಂದರೆ ಅಧಿಕಾರಿಗಳು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಜನರಿಗೆ ಸಿಗಲಿ ಅಂತ ಮಾಡ್ತಾರೆ, ಆಮೇಲೆ ಪ್ರಚಾರ ತಗೊಳ್ತಾರೆ, ನಂತರ ಇದರ ಕೈಯನ್ನು ಬಿಟ್ಟು ಬಿಡ್ತಾರೆ ಅನ್ನುವಂಥ ಮಾತನ್ನು ಜನಸಾಮಾನ್ಯರು ಈಗಾಗಲೇ ಹೇಳ್ತಾ ಇದ್ರು. ಯಾಕೋ ಇದೆಲ್ಲವನ್ನ ನೋಡಿದಾಗ ನಮಗನ್ಸುತ್ತೆ, ಹೌದು, ಅವ್ರು ಹೇಳೋದಕ್ಕೂ ಇಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು ಒಂದೇ ಇದೆ ಅಂತೇಳಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ನೋಡ್ರಿ, ಇದು ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನು ಈಗಾಗಲೇ ಏನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ಒಂದಷ್ಟು ವಾರ್ಡ್ಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇವತ್ತು ರಿಯಾಲಿಟಿ ಚೆಕ್ನಲ್ಲಿ ನಮಗೆ ಹೊರಬಿದ್ದಿರುವಂಥ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಎಲ್ಲ ರೆಡಿ ಇದೆ ರೀ. ಬಟ್ ಇದನ್ನು ನೆಟ್ಟಿಗೆ ನಡೆಸ್ಕೊಂಡು ಹೋಗುವಂತಹವರು ಇಲ್ಲಿ ಸದ್ಯಕ್ಕೆ ಇಲ್ಲ. ಎಲ್ಲ ಮಟೀರಿಯಲ್ಸ್ಗಳಿದ್ದಾವೆ, ಮಷಿನ್ಸ್ಗಳಿದ್ದಾವೆ, ಕೇಬಲ್ ಕನೆಕ್ಷನ್ ಇದೆ, ನೀರಿನ ಕನೆಕ್ಷನ್ ಇದೆ. ಸದ್ಯಕ್ಕೆ ಇದು ಯಾವುದು ವರ್ಕ್ ಆಗ್ತಾ ಇಲ್ಲ, ಜನರಿಗೆ ನೀರು ಸಿಗ್ತಾ ಇಲ್ಲ. ಪಾರ್ಕ್ಗೆ ಸಾಕಷ್ಟು ಜನರು ಬರ್ತಾರೆ. ಇದು ಪಾರ್ಕ್ನ ಒಳಗಡೆ ಇರೋದ್ರಿಂದ ಆ ಪಾರ್ಕಲ್ಲಿ ವಾಕಿಂಗ್ ಮಾಡುವಂತಹ ಎಷ್ಟೋ ಮಕ್ಕಳಿಗೆ ಆಗಲಿ, ಏಜ್ ಆಗಿರೋರಿಗೆ ಆಗಲಿ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಇದರ ದುಸ್ಥಿತಿ ಈ ರೀತಿಯಾಗಿದೆ. ಇದನ್ನು ಸರಿ ಮಾಡಿಸಿದ್ರೆ ಮತ್ತೆ ಜನರಿಗೆ ಸಿಗುತ್ತೆ, ಎಲ್ಲ ಕನೆಕ್ಷನ್ ಸರಿಯಾಗಿದೆ, ಎಲ್ಲ ವರ್ಕ್ ಆಗುತ್ತೆ. ಬಟ್ ಯಾಕೆ ಮಾಡ್ತಾ ಇಲ್ಲ? 2011ರಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿರುವಂಥ ನಾಯಕರು ಇವತ್ತು 2025 ಆಗ್ತಾ ಇದೆ. ನಿಮ್ಮ ಕೈಯಿಂದಲೇ ಉದ್ಘಾಟನೆ ಆಗಿರುತ್ತೆ. ಆದರೆ ಸದ್ಯಕ್ಕೆ ತಾವು ಗಮನಿಸಬೇಕಲ್ಲ, ಇದರ ಪರಿಸ್ಥಿತಿ ಹಿಂಗಾಗಿದೆ, ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು. ಇದು ಪಾರ್ಕಲ್ಲಿ ಇರುವುದರಿಂದಾಗಿ ಸಾಕಷ್ಟು ಮಕ್ಕಳು ಓಡಾಡ್ತಾರೆ. ಸಾಕಷ್ಟು ಮಕ್ಕಳಿಗೆ ಅಂದರೆ ನೀರಿನ ವ್ಯವಸ್ಥೆ ಏಜ್ ಆಗಿರೋರು ಇರ್ತಾರೆ. ನಾವು ಈ ಕಡೆ ಒಂದು ನೀರಿನ ನಲ್ಲಿ ಸಹ ಇದೆ. ನಾವು ಅದನ್ನು ಸಹ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಸದ್ಯಕ್ಕೆ ಇದೆ. ಇದು ನೀರಿನ ನಲ್ಲಿ ಇರಬೇಕಾಗಿತ್ತು, ಬಳಕೆ ಇಲ್ಲದೆ ಇದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ನೀರಿನ ನಲ್ಲಿ. ಇಲ್ಲಿಂದ ಜನರಿಗೆ ನೀರು ಸಿಗಬೇಕಾಗಿತ್ತು, ಬಟ್ ಯಾವುದೂ ಇಲ್ಲ. ಇಲ್ಲಿ ಮೇಲ್ಗಡೆ ಇರುವಂಥದ್ದು ಸಹ ಈಗ ಎಲ್ಲವೂ ಸಂಪೂರ್ಣವಾಗಿ ಹಾಳು ಬಿದ್ದಿರುವಂತಹ ನೀರಿನ ಘಟಕ. ಇದು ನೀರಿನ ಕುಡಿಯುವಂತಹ ಘಟಕದ ಸ್ಥಿತಿ ಈ ರೀತಿಯಾಗಿದೆ. ಹಾಗಾದರೆ ನೀವು ಅವತ್ತು ಹಾಕಿರುವಂತಹ ದುಡ್ಡು, ಅವತ್ತು ನೀವು ಮಾಡಿರುವಂಥ ಯೋಜನೆ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ? ನಿಮ್ಮ ಯೋಜನೆ ಜನರಿಗೆ ತಲುಪ್ತಾ ಇದೆಯಾ? ಇದೆಲ್ಲವನ್ನು ಗಮನಿಸಬೇಕಾಗಿತ್ತು. ಆದರೆ ಇನ್ನಾದರೂ ಎಚ್ಚೆತ್ತುಕೊಂಡು ಜನರಿಗೆ ಸಿಗುತ್ತಾ ನೀರು, ಮತ್ತೇನಾದರೂ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಧಿಕಾರಿಗಳಂತ ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.